ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ನಗರದ DAR ಪೊಲೀಸ್ ಪರೇಡ್ ಮೈದಾನದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ, ಆಡಳಿತ, ITBT ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ರಾಜ್ಯದ ಗೃಹ, ITBT, ಆಡಳಿತ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಸ್ಟ್ 15ರಂದು ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ತೆರೆದ ವಾಹನದಲ್ಲಿ ಪರೇಡ್ ತುಕಡಿ ವೀಕ್ಷಿಸಿ ಗೌರವ ವಂದನೆ ಪಡೆದರು. ನಂತರ ಶಿಸ್ತುಬದ್ಧ ಕವಾಯತು ಸರ್ವರನ್ನು ರೋಮಾಂಚನಗೊಳಿಸಿತು. ಇದೇ ಸಂದರ್ಭದಲ್ಲಿ ಸಚಿವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಪ್ರಬುದ್ಧ ಮತ್ತು ಸಮೃದ್ಧ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಯುವ ಕರ್ನಾಟಕದಿಂದ ನವಭಾರತ ನಿರ್ಮಿಸೋಣ ಎಂದು ಕರೆ ನೀಡಿದರು. ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ, ಕರ್ನಾಟಕ ರೇಷ್ಮೆ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರು ಮತ್ತು ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್, ತಿಪ್ಪಣ್ಣಪ್ಪ ಕಮಕ್ನೂರ್, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ್, KKRTC ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷಾ ರಾಜೀವ್ ಜಾನೆ, ಉಪಮೇಯರ್ ತೃಪ್ತಿ ಲಾಖೆ, ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಆಯುಕ್ತರಾದ ವೆಂಕಟ್ ಸಿಂಗ್, ಪ್ರಾದೇಶಿಕ ಆಯುಕ್ತರಾದ ಜಹಿರಾ ನಸೀಂ, IGP ಶಾಂತನು ಸಿನ್ಹಾ, KKRDB ಕಾರ್ಯದರ್ಶಿಗಳಾದ ನಲಿನ್ ಅತುಲ್, KKRTC MD ಡಾಕ್ಟರ್ B ಸುಶೀಲಾ, ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್, ನಗರ ಪೊಲೀಸ್ ಆಯುಕ್ತರಾದ SD ಶರಣಪ್ಪ, SP ಅಡ್ಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ CEO ರಾಹುಲ್ ಸಂಕನೂರ್, ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು, ಶಾಲಾ ಕಾಲೇಜು ಮಕ್ಕಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಮ್ಮ ದೇಶ ವಿಶ್ವದ ಹಲವಾರು ಕ್ಷೇತ್ರದಲ್ಲಿ ನಾಯಕತ್ವವನ್ನು ವಹಿಸುತ್ತಾ ಇದೆ. ಈ ಸ್ಥಾನ, ಈ ಗೌರವ ನಮಗೆ ಸುಲಭವಾಗಿ ಸಿಗಲಿಲ್ಲ. ಇದು ಹಲವಾರು ದಶಕಗಳ ಕಾಲದ ನಮ್ಮ ಹಿರಿಯರ ಶ್ರಮ, ಅವರ ಮುಂದಾಳತ್ವ, ಅವರ ದೂರದೃಷ್ಟಿ, ಅವರ ಆರ್ಥಿಕ ಹಾಗೂ ಸಾಮಾಜಿಕ ಪೋಷಣೆಯ ಪ್ರತಿಫಲವಾಗಿ ಇವತ್ತು ನಮಗೆ ಈ ನಾಯಕತ್ವವನ್ನು ಸಿಗ್ತಾ ಇದೆ. ಇಂದು ಭಾರತ ದೇಶ ಸ್ವಾವಲಂಬಿಯಾಗಿದೆ, ಆರ್ಥಿಕವಾಗಿ ಸಶಕ್ತವಾಗಿದೆ. ಇದಕ್ಕೆ ಅನೇಕ ನಾಯಕರು ಹಲವಾರು ರೀತಿ ಅವ್ರದ್ದಾದಂಥ ಅದ್ಭುತ ಕೊಡುಗೆಗಳನ್ನು ನೀಡಿದ್ದಾರೆ. ಆದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಮಾತನಾಡಬೇಕಾದ್ರೆ 4 ಪ್ರಮುಖ ನಾಯಕರು ಇವರ ಒಂದು ದೂರದೃಷ್ಟಿಯಿಂದ ನಾವು ಇವತ್ತು ಒಂದು ಸದೃಢ, ಸ್ವಾಭಿಮಾನಿ ಹಾಗೂ ಒಂದು ಸಬಲವಾದಂಥ ಪ್ರಜಾಪ್ರಭುತ್ವವಾಗಿ ಉಳ್ಕೊಂಡಿದ್ದೇವೆ. ಆ 4 ಮಹಾನಾಯಕರು ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ಪಟೇಲ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಪಂಡಿತ್ ನೆಹರು ಅವರು. ಗಾಂಧೀಜಿಯವರು ಸ್ವತಂತ್ರ ಭಾರತಕ್ಕೆ ನೈತಿಕ ನಿಲುವುಗಳು, ಅವರ
ಸಮಾಜದಲ್ಲಿರುವಂಥ ಧಾರ್ಮಿಕ, ಸಾಮಾಜಿಕ, ಮಾನವೀಯತೆ ಹಾಗೂ ರಾಜಕೀಯ ಮೌಲ್ಯಗಳ ಪಾಠ ನೀಡಿ ನಮಗೆ ಇಂದು ಕೂಡ ಆ ಪಾಠಗಳು ಮಾರ್ಗದರ್ಶಿಯಾಗಿದೆ. ಇಂಥ ಒಂದು ವಾತಾವರಣದಲ್ಲೂ ಕೂಡ ಅವರ ಅಮೂಲ್ಯವಾದಂಥ ನೀತಿಗಳು ನಮಗೆ ಮಾರ್ಗದರ್ಶನ ನೀಡ್ತಾ ಇದೆ. ಹಾಗೆ ಸರ್ದಾರ್ ಪಟೇಲ್ ಅವರ ದೃಢ ನಿರ್ಧಾರಗಳಿಂದ ಸ್ವತಂತ್ರದ ನಂತರ ನಾವು ಒಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಯಿತು. ಪಟೇಲ್ ಅವರು 560ಕ್ಕಿಂತ ಹೆಚ್ಚು ಸಣ್ಣ ಪುಟ್ಟ ರಾಜ್ಯಗಳಿರ್ಬೋದು, ಸಂಸ್ಥಾನಗಳಿರ್ಬೋದು, ಇವರಿಗೆಲ್ಲರಿಗೂ ಒಗ್ಗೂಡಿಸಿ ಒಂದು ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸುವ ಮುಖಾಂತರ ಇವತ್ತು ಒಂದು ಅಖಂಡ ಭಾರತವನ್ನು ಕಟ್ಟುವಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸ್ವತಂತ್ರ ಭಾರತದಲ್ಲಿ ಆಡಳಿತ ಸಮರ್ಥವಾಗಿರಬೇಕಂದ್ಬಿಟ್ಟು ಸರ್ದಾರ್ ಪಟೇಲ್ ಅವರು ಭಾರತೀಯ ನಾಗರಿಕ ಸೇವೆಗಳನ್ನು ಬಲಪಡಿಸಿರಲಿಲ್ಲ ಅಂದರೆ ಇವತ್ತು ನಾವು ಪ್ರಜಾಪ್ರಭುತ್ವ ಆಗಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನ ಕುಶಕ್ರಮ ವತಿಯಿಂದ ಹಾಗೂ ಸಾಮಾಜಿಕ ಕಾಳಜಿಯಿಂದ ಸ್ವತಂತ್ರ ಭಾರತದಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕು, ಒಂದು ಸಮಾನತೆಯನ್ನು ಹಕ್ಕು ನೀಡುವ ಮುಖಾಂತರ ಒಂದು ಸಮಗ್ರ ಭಾರತವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರಮುಖವಾಗಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ಮೊದಲನೆಯ ಪ್ರಧಾನಮಂತ್ರಿ. ಅವರ ರಾಜಕೀಯ ಇಚ್ಛಾಶಕ್ತಿ, ದೂರದೃಷ್ಟಿ ಹಾಗೂ ವೈಜ್ಞಾನಿಕ ಮನೋಭಾವನೆ ಇರಲಿಲ್ಲ ಅಂದರೆ ಇವತ್ತು ನಾವು ಆಧುನಿಕ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರಿಗೆ ಇತಿಹಾಸ ಸರಿಯಾಗಿ ತಿಳ್ಕೊಂಡಿಲ್ಲ, ಅವರ ಬಗ್ಗೆ ಸರಿಯಾಗಿ ಓದ್ಕೊಂಡಿಲ್ಲ, ಅವರ ಇತಿಹಾಸವನ್ನು, ಅವರ ಕೊಡುಗೆಯನ್ನು ತಿರುಚಿ ಇವತ್ತು ಅವರ ಮಾಡಿರುವ ಕೆಲಸಗಳಿಗೆ ಒಂದು ಬೇರೆ ರೀತಿಯಾಗಿ ಬಿಂಬಿಸುವ ಪ್ರಯತ್ನ ನಡೆದಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯ ಆವರಣದಲ್ಲಿ ಇಂದು 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಅವರು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ದಿನಾಂಕ 15ನೇ ಆಗಸ್ಟ್ 2026ರಂದು ಬೆಳಗ್ಗೆ 7:20 ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಮಾಡಲಾಯಿತು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಇ ಆಡಳಿತ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ವರ್ಷಾ ರಾಜೀವ್ ಜಾನೆ, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ಎ ದೇಶ್ಮುಖ್ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶತಮಾನಗಳ ದಾಸ್ಯದಿಂದ ಬಳಲುತ್ತಿದ್ದ ನಮ್ಮ ದೇಶ ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ದೇಶದ ಇತಿಹಾಸದಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಯಿತು. ವಿಷಮತೆಯಿಂದ ಕೂಡಿದ ಭಾರತೀಯ ಸಮಾಜದಲ್ಲಿ ಸಮಾನತೆ ಮತ್ತು ಬಂಧುತ್ವದ ಹೊಸ ಪರ್ವ ಪ್ರಾರಂಭವಾಯಿತು. 14ನೇ ಆಗಸ್ಟ್ 1997ರ ಮಧ್ಯರಾತ್ರಿಯಲ್ಲಿ ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾಗ್ಯದೊಡನೆ ಒಪ್ಪಂದ ಭಾಷಣ ಮಾಡಿದರು. ಅದರ ಪ್ರಾರಂಭಿಕ ನುಡಿಗಳು ಹೀಗಿವೆ: ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತದೆ. ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಈ ಗಳಿಗೆಯಲ್ಲಿ ಹಳತಿಯಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ. ಜವಾಹರ್ಲಾಲ್ ನೆಹರೂರವರು ಈ ಭಾಷಣ ಭವಿಷ್ಯದ ಭಾರತದ ದಿಕ್ಸೂಚಿಯಾಗಿದೆ. ನಮಗೆ ಸ್ವಾತಂತ್ರ್ಯ ಮತ್ತು ಚಲನಶೀಲತೆಯ ಜೊತೆಗೆ ಹಳೆಯ ವ್ಯವಸ್ಥೆಯಿಂದ ಹೊಸ ವ್ಯವಸ್ಥೆಯ ಕಡೆಗೆ ಸಾಗುವ ಮಾರ್ಗದರ್ಶನವಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯದ ಹರಣ ಮಾಡುತ್ತಿದೆ. ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಸಕಿ ಹಾಕುತ್ತಿದೆ. ಹೊಸತನಗಳ ಬಾಗಿಲು ಮುಚ್ಚಿ ಹಳೆಯ ಮೌಢ್ಯ ಕಂದಾಚಾರಗಳ ಪರಿಪಾಲನೆಯಲ್ಲಿ ಯುವಜನರನ್ನು ದೂಡುತ್ತಿದೆ. ಇಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೇನಾನಿಗಳಾದ ನಾವು ದೇಶದ ಜನರನ್ನು ಜಾಗೃತಗೊಳಿಸಬೇಕಾಗಿದೆ. ಅನೇಕ
ಶತಮಾನಗಳ ಗುಲಾಮಗಿರಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರುವ ಕಾಂಗ್ರೆಸ್ ಇವತ್ತು ಮತ್ತೆ ದೇಶದ ಸಂವಿಧಾನ ಮತ್ತು ಕಾನೂನು ಮಾರಿ ಹೋಗುತ್ತಿರುವವರ ವಿರುದ್ಧ ಹೋರಾಟ ಪ್ರಾರಂಭಿಸಬೇಕಾಗಿದೆ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಾಯಿ ಪಟೇಲ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಹಾಕಿಕೊಟ್ಟ ದೇಶ ಮೊದಲ ತತ್ವದ ಆಧಾರದಲ್ಲಿ ಮುಂದೆ ಸಾಗಬೇಕಾಗಿದೆ. ಸ್ವಾತಂತ್ರ್ಯ ಇದು ಕೇವಲ ಭೌತಿಕ ವಿಷಯದಲ್ಲ. ನಮಗೆ ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಮುಖ್ಯವಾಗಿದೆ. ಪ್ರಜಾಪ್ರಭುತ್ವದ ಉಳಿವಿಗೆ ರಾಜಕೀಯ ಪಕ್ಷಗಳ ಅಸ್ತಿತ್ವ ಬಹುಮುಖ್ಯ. ವಿರೋಧ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರಿಗೆ ನಿರ್ನಾಮ ಮಾಡಲು ಹೊರಟಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡುವ ಅಗತ್ಯವಿದೆ. ಈ ಕೋಮುವಾದಿ ಸಂಘಟನೆಗಳಾದ RSS ಮತ್ತು BJP ವಿರುದ್ಧ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಆರಂಭಿಸಿರುವ ಹೋರಾಟ ರಾಷ್ಟ್ರದ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ. ಇವರಿಗೆ ರಾಷ್ಟ್ರ ಹಾಗೂ ರಾಜ್ಯದ ಎಲ್ಲ ಕಡೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. ವಿಭಜನಕಾರಿ ಸಂಘಟನೆಗಳ ವಿರುದ್ಧ ಹೋರಾಟದಲ್ಲಿ ಅವರ ಜೊತೆ ನಾವೆಲ್ಲರೂ ಭಾಗಿಯಾಗುವ ಅವಶ್ಯಕತೆ ಇದೆ. ಕೋಮುವಾದಿ ಶಕ್ತಿಗಳ ಕಪಿಮುಷ್ಟಿಯಿಂದ ಭಾರತವನ್ನು ರಕ್ಷಿಸಲು ಹೊರಟಿರುವ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕದ ಸರ್ದಾರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ ಕೈ ಬಲಪಡಿಸುವುದು ಅತ್ಯಂತ ಅವಶ್ಯಕವಾಗಿದೆ. ಇದು ಎರಡನೆಯ ಸ್ವಾತಂತ್ರ್ಯ ಹೋರಾಟ ಎಂದರೂ ತಪ್ಪಾಗಲಾರದು. AICC ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಪಾಲ್ಗೊಂಡ ವೇದಿಕೆ ಶುಚಿಗೊಳಿಸುವ ಮುಖಾಂತರ ಮಾಡಿರುವ ಅವಮಾನವನ್ನು ಉಗ್ರವಾಗಿ ಖಂಡಿಸುತ್ತೇವೆ. ಇದು ಸನಾತನಿಗಳ ಕೀಳು ಮನಸ್ಥಿತಿ ಉದಾಹರಣೆಯಾಗಿದೆ. ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಪವಿತ್ರ ದಿನವಾದ ಇಂದು ದೇಶದ ಪುನರ್ ನಿರ್ಮಾಣಕ್ಕಾಗಿ ಮತ್ತು ದೇಶ ವಿರೋಧಿ, ಸಮಾಜ ವಿರೋಧಿ, ಸಮಾನತೆ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡಲು ಪಣ ತೊಡೋಣ ಎಂಬ ಕರೆಯೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ರಾಯಚೂರಿನಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ರಾಯಚೂರು ಜಿಲ್ಲಾಡಳಿತದ ವತಿಯಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆ 2026ರ ಅಂಗವಾಗಿ ರಾಯಚೂರು ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನದಲ್ಲಿ ಭಾಗವಹಿಸಿ ಪೊಲೀಸ್ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ರೈತ ಮಿತ್ರ, ಬಡವರ ಬಂಧು, ಗ್ರಾಮಾನುಭವ, ಯುವ ಯುಗ, ಯುವ ಕರ್ನಾಟಕ ನಿರ್ಮಾಣ, ಯುವ ಉದ್ಯೋಗ ಸೇತು, ನಶೆ ಮುಕ್ತ ಕರ್ನಾಟಕ, ಪ್ರಜಾಸೇವೆ ಇಲಾಖೆ, ಭೂ ಗ್ಯಾರಂಟಿ, ಕರ್ನಾಟಕ ಮೊಬಿಲಿಟಿ ಗ್ರಿಡ್ ಮಿಷನ್, ತೇಗದ ಸಿರಿಯ ಕುರಿತು ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡ, ರಾಯಚೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ರಾಯಚೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾಧಿಕಾರಿಗಳಾದ ಪೂವಿಕಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ, ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ತಹಶೀಲ್ದಾರರಾದ ಸುರೇಶ್ ವರ್ಮಾ, ರಾಯಚೂರು ಜಿಲ್ಲಾ ಸಚಿವರ ಆಪ್ತ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ರೆಡ್ಡಿ ಪಾಟೀಲ್ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು, ಹೋರಾಟಗಾರರು, ವಿದ್ಯಾರ್ಥಿಗಳು, ಸಾಹಿತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಪ್ರೌಢಶಾಲೆ KV ಕಾಲೋನಿ ಭಾರತ ಸೇವಾದಳ ಕುಮಾರಿ ದೀಪಿಕಾ ಇವರ ನಾಯಕತ್ವದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ತಂಡ ಕುಮಾರಿ ಶಿರೀಷಾ ಇವರ ನಾಯಕತ್ವದಲ್ಲಿ ಬಸವಶ್ರೀ ಪ್ರೌಢಶಾಲೆ ಜೂನಿಯರ್ ರೆಡ್ ಕ್ರಾಸ್ ಕುಮಾರ್ ಅಭಿಷೇಕ್ ಇವರ ನಾಯಕತ್ವದಲ್ಲಿ ಅರಣ್ಯ ಇಲಾಖೆ ಶ್ರೀ ಹನುಮಂತಪ್ಪ P ಉಪವಲಯ ಅರಣ್ಯಾಧಿಕಾರಿಯವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಮಲ್ಲಿಕಾರ್ಜುನ್ H ಇವರ ನೇತೃತ್ವದಲ್ಲಿ ಸಿವಿಲ್ ಪೊಲೀಸ್ ತಂಡ ಶ್ರೀ ಮಹೇಶ್ ಪ್ರೊಬೆಷನರಿ PSI ಸದರ್ ಬಜಾರ್ ಸರ್ಕಾರಿ ಪ್ರೌಢಶಾಲೆ KV ಕಾಲೋನಿ ಭಾರತ ಸೇವಾದಳ ಕುಮಾರಿ ದೀಪಿಕಾ ಇವರ ನಾಯಕತ್ವದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ತಂಡ ಕುಮಾರಿ ಶಿರೀಷಾ ಇವರ ನಾಯಕತ್ವದಲ್ಲಿ ಬಸವ
ಬಸವಶ್ರೀ ಪ್ರೌಢಶಾಲೆ ಜೂನಿಯರ್ ರೆಡ್ ಕ್ರಾಸ್ ಕುಮಾರ್ ಅಭಿಷೇಕ್ ಇವರ ನಾಯಕತ್ವದಲ್ಲಿ, ಅರಣ್ಯ ಇಲಾಖೆ ಶ್ರೀ ಹನುಮಂತಪ್ಪ ಪಿ ಉಪವಲಯ ಅರಣ್ಯಾಧಿಕಾರಿಯವರ ನೇತೃತ್ವದಲ್ಲಿ, ಗೃಹ ರಕ್ಷಕ ದಳ ಮಲ್ಲಿಕಾರ್ಜುನ್ ಹೆಚ್ ಇವರ ನೇತೃತ್ವದಲ್ಲಿ, ಸಿವಿಲ್ ಪೊಲೀಸ್ ತಂಡ ಶ್ರೀ ಮಹೇಶ್ ಪ್ರೊಬೆಷನರಿ PSI ಸದರ್ ಬಜಾರ್, ಶ್ರೀ ರಾಜು ನರಸಪಾಟ್ ಠಾಣಾಧಿಕಾರಿ ಇವರ ನಾಯಕತ್ವದಲ್ಲಿ ಅಗ್ನಿಶಾಮಕ ಠಾಣೆ ತಂಡ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ರಾಯಚೂರು NSS ಕುಮಾರಿ ಭವಾನಿ ಇವರ ನಾಯಕತ್ವದಲ್ಲಿ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು ಭಾರತ ಸೇವಾದಳ ತಂಡ ಕುಮಾರಿ ಭಾಗ್ಯಶ್ರೀ ನೇತೃತ್ವದಲ್ಲಿ, ಸರ್ಕಾರಿ ಪ್ರೌಢಶಾಲೆ KAB ಕಾಲೋನಿ ಭಾರತ ಸೇವಾದಳ ಕುಮಾರಿ ದೀಪಿಕಾ ಇವರ ನಾಯಕತ್ವದಲ್ಲಿ, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲೀಸ್ ಕಾಲೋನಿ ತಂಡ ಕುಮಾರಿ ಶಿರೀಷಾ ಇವರ ನಾಯಕತ್ವದಲ್ಲಿ, ಬಸವಶ್ರೀ ಪ್ರೌಢಶಾಲೆ ಜೂನಿಯರ್ ರೆಡ್ ಕ್ರಾಸ್ ವಾಸ್ತವ್ಯ ಯುವ ಯುಗ, ಯುವ ಕರ್ನಾಟಕ ನಿರ್ಮಾಣ, ಭಾರತ್ ಜೋಡೋ ಯುವಕ ಸಂಘ ಮಿಷನ್ BJYS ಸುಮಾರು 1,000 ಕೋಟಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6,000 ಹಾಗೂ ನಗರ ಪ್ರದೇಶಗಳಲ್ಲಿ 4,000 ಸಂಘಗಳ ಸ್ಥಾಪನೆ, ವಾರ್ಷಿಕ ತಲಾ 10 ಲಕ್ಷ ಅನುದಾನದಂತೆ ವಾರ್ಷಿಕ 1,000 ಕೋಟಿಗಳ ವೆಚ್ಚ, ಯುವಕರಲ್ಲಿ ಆರೋಗ್ಯ, ಕೌಶಲ್ಯ, ಸಾಮಾಜಿಕ ಸಾಮರಸ್ಯ ಉತ್ತೇಜನ, ಯುವ ಉದ್ಯೋಗ ಸೇತು, ಖಾಸಗಿ ಉದ್ಯೋಗ ವಿನಿಮಯ ವ್ಯವಸ್ಥೆ, ಸರ್ಕಾರಿ ಆಸ್ಪತ್ರೆಗಳ ದತ್ತು ಯೋಜನೆ, ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜುಗಳು CHC ಹಾಗೂ PHC ಗಳಿಗೆ ಅವಶ್ಯ ಮಾನವ ಸಂಪನ್ಮೂಲ ಒದಗಿಸುವ ಉತ್ತೇಜನ ಹಾಗೂ ತಮ್ಮೆಲ್ಲರೂ ಗೊತ್ತಿರುವಂತೆ ಈ ಒಂದು ಹಿಂದಿನ ವರ್ಷ ಆರೋಗ್ಯ ಆವಿಷ್ಕಾರ ಯೋಜನೆಯಡಿಯಲ್ಲಿ ಸುಮಾರು 873 ಕೋಟಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಯಾದಗಿರಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ಯಾದಗಿರಿಯಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಲಾಯಿತು. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಧ್ವಜಾರೋಹಣದ ನಂತರ ಸಚಿವ ಪಾಟೀಲ್ ಅವರಿಂದ ಪರೇಡ್ ತುಕಡಿಗಳ ಪರಿವೀಕ್ಷಣೆ ನಡೆಸಲಾಯಿತು. ಈ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಂಸದರಾದ G. ಕುಮಾರ್ ನಾಯಕ್, ಶಾಸಕರಾದ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಾಬುರಾವ್ ಚಿಂಚನಸೂರ್ ಸೇರಿದಂತೆ ಗಣ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ದಿನ ಇವತ್ತು ಈ ಸ್ವಾತಂತ್ರ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮೆರುಗು ಇದೆ. ಯಾಕೆ ಅಂತಂದ್ರೆ ಈ ಭಾರತ ದೇಶ ಇದೆಲ್ಲ ಇದೊಂದು ಪುಣ್ಯ ಭೂಮಿಯಿಂದ ಭಾವಿಸ್ತಾರೆ ಇಡೀ ವಿಶ್ವದ ಜನ. ಯಾಕಂದ್ರೆ ಇಲ್ಲಿ ಸಾವಿರಾರು ವರ್ಷಗಳ ಕಾಲ ನಾಗರಿಕತೆಗೆ ಹೆಸರಾಗಿರ್ತಕ್ಕಂಥದ್ದು ನಮ್ಮ ನಾಡು. ಇಲ್ಲಿ ಹುಟ್ಟಿ ಹೋಗಿರ್ತಕ್ಕಂಥ ಅನೇಕ ಸಂತರು, ಶರಣರು, ಅನೇಕ ಪರಾಕ್ರಮಿ ರಾಜರು ಆಳಿರ್ತಕ್ಕಂಥ ನಾಡಿದು. ಈ ನಾಡಿನಲ್ಲಿ ಸಾಕಷ್ಟು ಜನ ವೈಭವದ ರಾಜಮನೆತನಗಳನ್ನು ಕೂಡ ಆಳಿವೆ. ನ್ಯಾಯ ನಿಷ್ಠುರಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯರು ಸತ್ಯ ಮತ್ತು ನ್ಯಾಯದ ತಳಹದಿಯ ಮೇಲೆ ಅಂದ್ರೆ ಈ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ರಾಜರು ಕೂಡ ಈ ದೇಶದ ಇತಿಹಾಸದ ಪುಟಗಳಲ್ಲಿದ್ದಾರೆ. ಆದರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ವಿಶೇಷ ಮೆರುಗು ಯಾಕೆ ಅಂತಂದ್ರೆ 15ನೇ ಆಗಸ್ಟ್ 1947ರಲ್ಲಿ ಪ್ರಥಮ ಬಾರಿಗೆ ಈ ಸಾವಿರಾರು ವರ್ಷಗಳ ಇತಿಹಾಸ ಹುಟ್ಟತಕ್ಕಂಥ ಈ ಭಾರತ ದೇಶಕ್ಕೆ ಮೊದಲನೇ ಬಾರಿಗೆ ಜನರಿಗಾಗಿ ಜನರಿಗೋಸ್ಕರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಇಲ್ಲಿ
ನೆಲೆ ಊರಿರ್ತಕ್ಕಂತ ದಿನ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದ್ವಿ. ಈ ಸ್ವಾತಂತ್ರ್ಯ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ಪ್ರಜೆ ಈ ದೇಶದ ಪ್ರಧಾನ ಮಂತ್ರಿ ಆಗ್ಬೋದು ಅಂತಕ್ಕಂಥ ಅವಕಾಶಗಳು ಇರ್ತಕ್ಕಂಥ ಒಂದು ರಾಷ್ಟ್ರವನ್ನ ಕಟ್ಟಿದ್ದೇವೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು. ಕಲಬುರಗಿ ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಸಂಕನೂರ್ ಅವರು ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ಒಂದು ಸ್ವಾತಂತ್ರ್ಯ ಹಲವಾರು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ತ್ಯಾಗದಿಂದ ನಮಗೆ ಸಿಕ್ಕಿದೆ. ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ನೆಹರು ಅವರಾಗಿರ್ಬೋದು, ವಲ್ಲಭಾಯಿ ಪಟೇಲ್ ಅವರಾಗಿರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಅವರಾಗಿರ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಮತ್ತು ಸಾವಿರಾರು ಜನ ಅವರು ತಮ್ಮ ತ್ಯಾಗ ಬಲಿದಾನದಿಂದ ನಮಗೆ ಈ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ. ಇದರಲ್ಲಿ ಬಹಳಷ್ಟು ಜನ ಓದಿನಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ಹೊಂದಿದರು. ಸುಮಾರು ಜನ ಬ್ಯಾರಿಸ್ಟರಾಗಿದ್ದರು. ಅವರೆಲ್ಲರೂ ಕೂಡ ಬೇರೆ ದೇಶದಲ್ಲಿ ಅಥವಾ ನಮ್ಮ ದೇಶದಲ್ಲೇ ಆರ್ಥಿಕವಾಗಿ ಇನ್ನೂ ಸದೃಢರಾಗ್ಬೋದಾಗಿದೆ. ಇದನ್ನೆಲ್ಲ ಬಿಟ್ಟು ನಮ್ಮ ಜನರಿಗೆ ಅವರು ತ್ಯಾಗದಿಂದ ನಮಗೆ ಈ ಸ್ವಾತಂತ್ರ್ಯವನ್ನು ತುಂಬ ಹೋರಾಟದಿಂದ ನಮಗೆ ಸಿಕ್ಕಿದೆ. ಹೀಗಾಗಿ ಸ್ವತಂತ್ರ ಆದಮೇಲೂ ಕೂಡ ನಮ್ಮ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ ಅಷ್ಟು ಒಳ್ಳೆಯದಿರಲಿಲ್ಲ. ನೋಡಿದ್ರೆ ಕೇವಲ 10ರಿಂದ 13 ಅಷ್ಟೇ ನಮ್ಮದು ಎಜುಕೇಷನ್ ಏನದು ಲಿಟ್ರರಿ ಪರ್ಸೆಂಟೇಜ್ ಇತ್ತು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇವಲ 32 ಇತ್ತು 1947. ಆದರೆ ಈಗ ನಾವು ತುಂಬ ಬೆಳವಣಿಗೆ ಆಗಿದೆ. ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಲ್ಮೋಸ್ಟ್ 70 ತನಕ ಬಂದಿದೆ. ಲಿಟ್ರರಿ ಪರ್ಸೆಂಟೇಜ್ ಆಲ್ಮೋಸ್ಟ್ 70 ತನಕ ಬಂದಿದೆ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾರತ ಇನ್ನೂ ಮುನ್ನಡೀತಾ ಇದೆ. ಸೊ ನಾವು ಕಳೆದ 69 ವರ್ಷಗಳಲ್ಲಿ ತುಂಬ ಅಭಿವೃದ್ಧಿನೂ ಮಾಡಿದ್ದೀವಿ, ಮುಂದೆನೂ ಬಂದಿದ್ದೀವಿ. ಆದರೆ ಬೇರೆ ದೇಶಗಳು ಮುಂದೆ ಹೋಗ್ತವೆ. ಸೊ ಸ್ವಾತಂತ್ರ್ಯ ಅಂದರೆ ನಮ್ಮ ಹಣೆ ಬರಹ ನಾವೇ ಬರ್ಕೊಳ್ಳೋದು, ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ನಾವೇನು ಮುಂದಿನ ಪೀಳಿಗೆಗೆ ಇನ್ನೂ ಪುಟಾಣಿ ಮಕ್ಕಳು ತುಂಬ ಜನ ಬಂದಿದ್ದಾರೆ ಇಲ್ಲಿ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಹಿರಿಯರು, ನಮ್ಮ ತಂದೆಯಂದರು, ತಾಯಂದರು ತುಂಬ ಕಷ್ಟಪಟ್ಟುಕೊಂಡು ಸ್ವತಂತ್ರದ ನಂತರ ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಈಗ ಈ ದೇಶವನ್ನು ಬೆಳೆಸೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಮುಂದಿನ ಪೀಳಿಗೆಗೆ ನಾವು ಇನ್ನೂ ಇಷ್ಟು ಶ್ರಮ ಪಡೋಣ. ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಆಶೆ ಆಕಾಂಕ್ಷೆಗಳನ್ನು ಪೂರೈಸುವ ಫಸ್ಟ್ ಹೊಣೆಗಾರಿಕೆ ನಮ್ಮ ಸರ್ಕಾರಿ ನೌಕರರು. ಸರ್ಕಾರ ಏನೋ ನಿರ್ಧಾರ ಮಾಡುತ್ತೆ, ಅದನ್ನು ಕಾರ್ಯಗತಗೊಳಿಸೋದು ಕಾರ್ಯಾಂಗ ನಮ್ಮೆಲ್ಲರ ಹೊಣೆ. ಆದ ಕಾರಣ ಸರ್ಕಾರದ ಯಾವುದೇ ಕಾರ್ಯಕ್ರಮ ಆಗಿರಲಿ ಅಷ್ಟು ಅಚ್ಚುಕಟ್ಟಾಗಿ ತುಂಬ ಇಂಟ್ರೆಸ್ಟ್ ತೊಗೊಂಡು, ಆಸಕ್ತಿ ತೊಗೊಂಡು ಮಾಡೋಣ. ನಮ್ಮ ದೇಶ ಹೇಗೆ ಇಷ್ಟು ಬೆಳವಣಿಗೆ ಆಗಿದೆ, ಇನ್ನೂ ಜಾಸ್ತಿ ಅಭಿವೃದ್ಧಿ ಹೊಂದಲಿ. ಮುಂದಿನ ಪೀಳಿಗೆ ನಮ್ಮ ಹೇಗೆ ಸೋನೈಕೆ ಚಿಡಿಯಾತಂತಾರೆ ಆ ಥರ ನಮ್ಮ ಮುಂದಿನ ಪೀಳಿಗೆ ಇನ್ನೂ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ತಂತಾರೆ. ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ, ಅದರಲ್ಲಿ ಅವರು ತಮ್ಮ ಜೀವನ ಸಾಗಿಸಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ಎರಡು ಮಾತುಗಳನ್ನು ಧನ್ಯವಾದ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಎಂಬಿ ನಗರ ಕಲಬುರಗಿಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ಮತ್ತು ಗಣಿತ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಅಡಿಯಲ್ಲಿ ಬರುವ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಶಾಲೆ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ವಿಶಾಲ್ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀಮತಿ ಕಮಲಾಬಾಯಿ ಬಸವರಾಜ್ ಡಿಗ್ರಿ ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿ ಅವರನ್ನು ಮಕ್ಕಳು ವಾದ್ಯ ಘೋಷದೊಂದಿಗೆ ಸ್ವಾಗತಿಸಿದರು. ನಂತರ ಧ್ವಜಾರೋಹಣ ನೆರವೇರಿಸಿ ಮಕ್ಕಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಕ್ಕಳು ಮಾಡಿದ ಪರೇಡ್ ಎಲ್ಲರ ಗಮನವನ್ನು ಸೆಳೆಯಿತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರದ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿ ಅವರು ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಬಾಲಕರ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ದೀರ್ಘಾವಧಿಗೆ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರಯುಕ್ತ ದೇಶ್ಮುಖ್ ಸನ್ನಿಧಾನದ 35ನೇ ವರ್ಷದ ಶಬರಿಮಲೆ ಯಾತ್ರೆಯ ಪ್ರಯುಕ್ತ ದೇಶ್ಮುಖ್ ಸನ್ನಿಧಾನದ ವತಿಯಿಂದ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಹಿರೇಮಠ ಸೂಕ್ಷ್ಮ ಹಾರ್ಕೂಡ್ ಇವರ ಅಮೃತ ಹಸ್ತದಿಂದ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾದ ಅವರನ್ನು ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾಂಶುಪಾಲರಾದ ಶ್ರೀಮತಿ ರೇಣುಕಾ ಕಿಣಗಿ ಅವರು ಓಕಳಿ ವಿದ್ಯಾಮಂದಿರದ ಎಲ್ಲಾ ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ಶುಭ ಕೋರಿದರು ಹಾಗೂ ಎಲ್ಲಾ ವಿಭಾಗದ ಮುಖ್ಯಸ್ಥರು ಅವರನ್ನು ಸನ್ಮಾನಿಸಿದರು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿ ಓಕಳಿ ವಿದ್ಯಾಮಂದಿರ ಅಡಿಯಲ್ಲಿ ಬರುವ ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಶಾಲೆ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆ, ಶ್ರೀಮತಿ ಕಮಲಾಬಾಯಿ ಬಸವರಾಜ್ ಓಕಳಿ ಡಿಗ್ರಿ ಕಾಲೇಜು ಇವುಗಳ ಸಂಯುಕ್ತ ಆಶ್ರಯದಲ್ಲಿ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಜಯರಾಜ್ ಬಿ ಪಾಟೀಲ್ ಓಕಳಿಯವರು ರಾಕೆಟ್ ಉಡಾವಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅದೇ ರೀತಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಆಡಳಿತ ಅಧಿಕಾರಿಗಳಾದ ಶ್ರೀಮತಿ ಶಶಿಕಲಾ ಜೆ ಪಾಟೀಲ್ ಓಕಳಿ, ಶ್ರೀಮತಿ ಮೇಘನಾ ವಿ ಪಾಟೀಲ್ ಓಕಳಿ ಉಪಸ್ಥಿತರಿದ್ದರು. ಡಾಕ್ಟರ್ ಪ್ರೀತಿ ಗಂಗಾಶೆಟ್ಟಿ, ಶರಣಬಸವ ವಿಶ್ವವಿದ್ಯಾಲಯ, ಡಾಕ್ಟರ್ ಅಂಕಿತಾ ಜೆಎಸ್, ಎಸ್ಬಿ ಕಾಲೇಜು ಇವರು ವಸ್ತು ಪ್ರದರ್ಶನದ ನಿರ್ಣಾಯಕರಾಗಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವ್ಯಕ್ತಿತ್ವ ವಿಕಾಸ ಎಜುಕೇಷನ್ ಸೊಸೈಟಿಯ ಡೈರೆಕ್ಟರ್ ಆದ ಈರಣ್ಣ ಗೌಡಗಾವೆ, ವಿಕಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಪ್ರಾಂಶುಪಾಲರಾದ ರೇಣುಕಾ ಕಿಣಗಿ, ಕನ್ನಡ ಕಾನ್ವೆಂಟ್ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸುನಂದಾ ಮೇಳ್ಕುಂದಿ, ಕನ್ನಡ ಕಾನ್ವೆಂಟ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಜಯಶ್ರೀ ರಾಚೋಟಿ, ವಿಶಾಲ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಹೇಶ್ ಕುದ್ರೇಕರ್ ಹಾಗೂ ಎಲ್ಲಾ ವಿಭಾಗದ ಶಿಕ್ಷಕರು ಮತ್ತು ಮಕ್ಕಳು ಪಾಲ್ಗೊಂಡಿದ್ದರು. ಮಕ್ಕಳು ಪ್ರದರ್ಶಿಸಿದ ವಿಜ್ಞಾನ ಕಾರ್ಯನಿರ್ವಹಿಸುವ ವಸ್ತುಗಳನ್ನು ಕಂಡು ಶಿಕ್ಷಕರು ಮತ್ತು ಪಾಲಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪ್ರದರ್ಶನವನ್ನು ವೀಕ್ಷಿಸಿದ ಕಾರ್ಯದರ್ಶಿಗಳು ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಎಲ್ಲರಿಗೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೊಡುತ್ತಾ ನಮ್ಮ ಶಾಲೆಯ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಇಟ್ಕೊಂಡಿದ್ದೆವು. ಈಗ ತಾನೇ ಮಕ್ಕಳು ತಮ್ಮ ಪ್ರದರ್ಶನ ಮಾಡಿದ್ರು, ಹೇಗೆ ರಾಕೆಟ್ ಇದ್ದಾರೆ ಅಂತೇಳಿ ತುಂಬ ಒಳ್ಳೆ ಮಾಡಿದ್ದಾರೆ. ಆ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ಪ್ರಕಾರ ನಮಗೆ ನಮ್ಮ ಸಂಸ್ಥೆಗೆ ಈ ವರ್ಷ ತುಂಬ ಸಂತೋಷವಾದಂಥ ಈ ಇಂಡಿಪೆಂಡೆನ್ಸ್ ಡೇ. ಯಾಕಂತಂದರೆ ನಮ್ಮ ಸಂಸ್ಥೆ ಅಧ್ಯಕ್ಷರು ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಈಗ ತಾನೇ
ಮತ್ತೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಈ 80ನೇ ಸ್ವಾತಂತ್ರ್ಯೋತ್ಸವದ ಸಲ್ಲಿಸುತ್ತಾ ಮೊದಲನೇದಾಗಿ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ಶುಭಾಶಯವನ್ನು ಕೋರುತ್ತಾ, ನಮ್ಮ ವ್ಯಕ್ತಿತ್ವ ವಿಕಾಸ್ ಸೊಸೈಟಿಯಲ್ಲಿ ಬರ್ತಕ್ಕಂಥ ಅಡಿಯಲ್ಲಿ ವಿಕಾಸ್ ಆಂಗ್ಲ ಮಾಧ್ಯಮ ಶಾಲೆ, ಕನ್ನಡ ಕಾನ್ವೆಂಟ್ ಪ್ರೈಮರಿ ಸ್ಕೂಲ್, ಕನ್ನಡ ಕಾನ್ವೆಂಟ್ ಹೈಸ್ಕೂಲ್, ವಿಶಾಲ್ ಇಂಡಿಪೆಂಡೆಂಟ್ ಕಾಲೇಜ್, ಕಮಲಾ ಬಸವರಾಜ್ ಪಾಟೀಲ್ ಓಕಳಿ BCA ಡಿಗ್ರಿ ಕಾಲೇಜ್ ಅಂಗದಲ್ಲಿ ಇವತ್ತು ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಎಕ್ಸಿಬಿಷನ್ ಹಮ್ಮಿಕೊಂಡಿದ್ದೀವಿ. ಆ ಎಲ್ಲ ಮಕ್ಕಳೆಲ್ಲ ಭಾಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಅದು ನೋಡಿ ತುಂಬ ಸಂತೋಷವಾಯಿತು. ಆಮೇಲೆ ಓಪನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳು ಅದೊಂದು ಸ್ಯಾಟಲೈಟ್ ಮಾಡಿದರು, ತಾವು ನೋಡಿದ್ರು ಅದು ಹ್ಯಾಂಗೆ ವರ್ಕ್ ಆಗ್ತದೆ ಅಂತ ಭಾಳ ಒಳ್ಳೆಯ ಉತ್ತರ ಮಾಡಿದರು. ಆಮೇಲೆ ಇವತ್ತು ನಮಗೆ ಈ ಸ್ವಾತಂತ್ರ್ಯ ದಿವಸ ನಮಗೆ ಭಾಳ ಸಂತೋಷ ಕೊಡ್ತದೆ. ಯಾಕಂತಂದ್ರೆ ನಮ್ಮ ಅಧ್ಯಕ್ಷರು ಡಾಕ್ಟರ್ ಅಜಯ್ ಧರ್ಮ್ ಸಿಂಗ್ ಅವರು ಮಂತ್ರಿಯಾಗಿದ್ದಾರೆ, ಅದಕ್ಕೆ ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ಮತ್ತು ಮಕ್ಕಳಿಗೆ ಈ ಎಕ್ಸಿಬಿಷನ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡಿದಂಥ ನಮ್ಮ ಶಿಕ್ಷಕರಿಗೂ ಮಕ್ಕಳಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. Good morning everyone. My name is Arpita of class 4th standard. My topic is eyes and brain. Eyes. Eyes help us to see, and it is a sense organ of the human and animals. It used for light turning images. Now is brain. A brain is the main part control center of inside the head and person or thing. Sir, my name is Mayank. I'm studying in class 6. My project is DNA. So DNA stand for deoxyribonucleic acid. It is a nucleic acid that stand in our body cells. And this is a nucleic acid that found in hairs, nails, bone marrow, etc. The DNA main role is cell. The cell is stand alone and it include in our body cells. And it is a cells instruction that in our body cells. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಇರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ 15ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಕಲಬುರಗಿ, G99 ಗ್ರೂಪ್ ಮತ್ತು ಶ್ರೀಮತಿ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ KKCCIನ ಶ್ರೀ ಶ್ರೀನಿವಾಸರಾವ್ R ರಘೋಜಿ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು KKCCIನ ಅಧ್ಯಕ್ಷರಾದ ಶರಣಬಸಪ್ಪ ಎಂ ಪಪ್ಪ ವಹಿಸಿದ್ದರು. ಉಮೇಶ್ ಶೆಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಹಾಗೂ ಪ್ರೊಫೆಸರ್ ವಿಜಯ್ ಕಟ್ಟಿಮನಿ ಅವರು ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದರು. ಆನಂದ ದಂಡೋತಿ, ಶಿವರಾಜ್ ಖೂಬಾ, KKCCIನ ಆರೋಗ್ಯ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಮೋಜಮ್ ಅಲಿ ಹಾಗೂ KKCCI ಗೌರವ ಕಾರ್ಯದರ್ಶಿ ಶಿವರಾಜ್ ವಿ ಇಂಗಿನಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ವಾಗತಿಸಿ ಮಾತನಾಡಿದ ಶರಣಬಸಪ್ಪ ಎಂ ಪಪ್ಪ ಅವರು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರವನ್ನ ಆಯೋಜಿಸಿಕೊಂಡು ಬರಲಾಗುತ್ತಿದ್ದು, ಈ ಬಾರಿ KKCCIನಲ್ಲಿ ಶಿಬಿರ ನಡೆಸುವ ಅವಕಾಶ ದೊರೆತಿರುವುದು ಸಂತಸದ ವಿಷಯ ಎಂದರು. 1 ಯೂನಿಟ್ ರಕ್ತದಾನದಿಂದ 3 ಜೀವಗಳನ್ನು ಉಳಿಸಲು ನೆರವಾಗಬಹುದು. ವಿಶೇಷವಾಗಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ರಕ್ತದಾನವು ಸಮಾಜದ ಹಿತದ ಜೊತೆಗೆ ದಾನಿಯ ಆರೋಗ್ಯಕ್ಕೂ ಪೂರಕವಾಗಿದೆ ಎಂದು ತಿಳಿಸಿದರು. ಗೌರವ ಅತಿಥಿಗಳಾಗಿ ಆಗಮಿಸಿದ ಪ್ರೊಫೆಸರ್ ವಿಜಯ್ ಕಟ್ಟಿಮನಿ ಅವರು ಮಾತನಾಡಿ, ರಕ್ತದಾನ ಮಾಡಿದ ನಂತರ ದೇಹದಲ್ಲಿ ಮತ್ತೆ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. 18 ವರ್ಷ ವಯಸ್ಸಿನಿಂದ ಆರೋಗ್ಯವಂತರು ರಕ್ತದಾನ ಆರಂಭಿಸಬಹುದು ಎಂದರು. ಅಪಘಾತ, ತುರ್ತು ಚಿಕಿತ್ಸೆ ಹಾಗೂ ಯುದ್ಧದಂತಹ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚಾಗಿದ್ದು, ಇಂದಿಗೂ ಅಗತ್ಯ ಸಮಯದಲ್ಲಿ ರಕ್ತದ ಕೊರತೆ ಕಂಡುಬರುತ್ತಿದೆ. ಆರೋಗ್ಯವಂತ ವ್ಯಕ್ತಿಗಳು ವೈದ್ಯಕೀಯ ಮಾರ್ಗಸೂಚಿಗಳ ಪ್ರಕಾರ ನಿಯಮಿತವಾಗಿ ರಕ್ತದಾನ ಮಾಡಬಹುದು. ತಾವು ಕಳೆದ 15 ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿ, ಯುವಕರು ಹಾಗೂ ಆರೋಗ್ಯವಂತರು ಸ್ವಯಂ ಪ್ರೇರಿತರಾಗಿ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಒಂದು ಸ್ವಾತಂತ್ರ್ಯ ಉತ್ಸವದಲ್ಲಿ ನಾವು ನಮ್ಮ G99 ಹಾಗೂ ಪೂರ್ಣಿಮಾ PML ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ವತಿಯಿಂದ 15ನೇ ವರ್ಷದ ಒಂದು ರಕ್ತದಾನ ಶಿಬಿರ ನಾವು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ನಮ್ಮ ಚೇಂಬರ್ ಟೀಮ್ ಜೊತೆಗೆ ಕೂಡಿ ಮಾಡ್ಬೇಕಂತ ನಾವೊಂದು ಅನ್ಕೊಂಡಿದ್ದ ದಿವಸ ಇಲ್ಲಿ ಚೇಂಬರ್ ಆಫ್ ಕಾಮರ್ಸ್ ನಲ್ಲಿ ನಾವು ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಧ್ವಜಾರೋಹಣದ ನಂತರ ಇಲ್ಲಿ ಎಲ್ಲ ನಮ್ಮ ಸದಸ್ಯರಾಗಿರ್ಬೋದು, G99 ಟೀಮ್ ಆಗಿರ್ಬೋದು, ಮತ್ತೆ ಪೂರ್ಣಿಮಾ PML ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಅವರು ಕೂಡ ಎಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಕ್ಕೆ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ರಕ್ತದ ಅಭಾವ ಸಾಕಷ್ಟು ಕಲಬುರಗಿಯಲ್ಲದೆ ಸಾಕಷ್ಟು ಕರ್ನಾಟಕ ಭಾಗದಲ್ಲಿದೆ. ನಾವು
ರಕ್ತದಾನ ಮಾಡೋದ್ರೆ ನಮ್ಗೆ ಯಾವುದೇ ರೀತಿಯಿಂದ ನಮ್ಗೇನು ಡ್ಯಾಮೇಜ್ ಆಗೋದಿಲ್ಲ. ನಮ್ಗೆ ರಕ್ತದಾನ ಮಾಡೋದ್ರಿಂದ ಏನಲ್ಲ ಒಂದು ಜೀವ ಉಳಿಸುವಂತ ಒಂದು ಏನ್ ಕಾರ್ಯ ಮಾಡಿದಂಗಾಗ್ತದೆ. ನಮ್ಮ ಒಂದು ಬಾಟಲ್ ರಕ್ತ ನಾವೇನ್ ಡೊನೇಟ್ ಮಾಡ್ತೀವಿ, ನಾವು 4 ತಿಂಗಳಿಗೆ ಒಮ್ಮೆ ಮಾಡ್ಬೋದು. ಅದು ಇವತ್ತಿನ ದಿವಸ ಒಂದು ನೀವು ಬಾಟಲ್ ರಕ್ತ ಕೊಟ್ಟಾಗ ಅದು 3 ತರ ಅಂದ್ರೆ ಪ್ಯಾಕ್ಸೆಲ್ಸ್ ಅಂತ ಕನ್ವರ್ಟ್ ಆಗುತ್ತೆ, ಮತ್ತೆ ಇದು ಸಿಂಗಲ್ ಡೋನರ್ಸ್ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, ಅದು ಸೆಪರೇಟ್ ಮಾಡ್ತಾರೆ. ಅದಲ್ಲದೆ ಇನ್ನು ಹೋಲ್ ಬ್ಲಡ್ ಬೇರೆ ಬೇರೆ ಹಿಂಗೆ ಒಂದು 3 ತರ ಒಂದು ರಕ್ತ ಒಂದು ಪಾಟಾಗಿ ಒಂದು ನೀವು ಕೊಡೋ ಒಂದು ಬಾಟಲ್ ಕೊಡೋದ್ರಿಂದ 3 ಜನರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ರಕ್ತದಿಂದ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಮೇಶ್ ಶೆಟ್ಟಿ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆಯುವ ದೊಡ್ಡ ರಕ್ತದಾನ ಶಿಬಿರಗಳಲ್ಲಿ ಶರಣಬಸಪ್ಪ ಪಪ್ಪ ಹಾಗೂ ಅವರ ತಂಡ ಆಯೋಜಿಸುತ್ತಿರುವ ರಕ್ತದಾನ ಶಿಬಿರವು ಪ್ರಮುಖವಾದದ್ದು ಎಂದು ಶ್ಲಾಘಿಸಿದರು. ರಕ್ತದಾನ ಎಷ್ಟು ಮಹತ್ವದ್ದೋ ಅಂಗಾಂಗ ದಾನ ಹಾಗೂ ದೇಹದಾನದ ಕುರಿತು ಜಾಗೃತಿ ಮೂಡಿಸುವುದು ಅಷ್ಟೇ ಮುಖ್ಯ ಎಂದರು. ತಮ್ಮ ಜೀವನದ ಸಾಧನೆಯ ಕುರಿತು ಮಾತನಾಡಿದ ಅವರು, ನಾನು ಇಂದು ಈ ಸ್ಥಾನಕ್ಕೆ ಬರಲು ಹಾಗೂ ಜೀವನದಲ್ಲಿ ಸಾಧನೆ ಮಾಡಲು ವಾಣಿಜ್ಯೋದ್ಯಮ ಸಂಸ್ಥೆಯ ಕೊಡುಗೆಯು ಬಹಳಷ್ಟಿದೆ ಎಂದು ಸ್ಮರಿಸಿದರು. ದಾನ ಮಾಡುವಾಗ ಪ್ರಚಾರ ಅಥವಾ ಪ್ರತಿಫಲದ ನಿರೀಕ್ಷೆ ಇರಬಾರದು. ಎಲೆಮರೆ ಕಾಯಿಯಂತೆ ಹನಿ ಹನಿಯಾಗಿ ನಮ್ಮ ದಾನ ಮತ್ತು ಸೇವೆ ನಡೆಯಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ G99 ಗ್ರೂಪ್ ಮಾಡಿದ ಸೇವೆ ಶ್ಲಾಘನೀಯ ಎಂದು ಪ್ರಶಂಸಿಸಿದ ಅವರು, G99 ಗ್ರೂಪಿನ ಶಿವರಾಜ್ ಖುಬಾ ಅವರು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿನಿಯ ವೈದ್ಯಕೀಯ ಶಿಕ್ಷಣಕ್ಕೆ ನೆರವು ನೀಡುತ್ತಿರುವುದು ಸಮಾಜಕ್ಕೆ ಮಾದರಿಯಾದ ಸೇವೆ ಎಂದು ಹೇಳಿದರು. ನಮ್ಮ ಶರಣ ಪಪ್ಪ ಆಗಲಿ ಮತ್ತು ನಮಗಿವತ್ತು ಅರುಣ್ ಕುಮಾರ್ ಪಾಟೀಲ್ ಕೊಡ್ಲಾಂಗ್ರ ಎಲ್ಲೇ ಇದ್ರೂ ಕೂಡ ರಕ್ತದಾನದ ಒಂದು ಕ್ರಾಂತಿ ತೋರಿಸಿರುವಂಥ ಮಹನೀಯರಂದ್ರೆ ಇಬ್ಬರೇ ಇತ್ತು. ನನಗೆ ಸಣ್ಣ ಸೊ ನಿಜವಾಗ್ಲೂ ಮತ್ತು ಈ G99 ಅನ್ನೋದು ಅದು ಸಂಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂತಂದರೆ ಈಗಾಗಲೇ ಹೇಳಿದ್ರು ರಕ್ತದಾನ ಶ್ರೇಷ್ಠ ದಾನ. ಜೊತೆಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಈಗ ನಾವು ನೋಡ್ತಾ ಇದ್ದೀವಿ ದೇಹದಾನ ಕೂಡ ನಮಗೆ ಬಹಳ ಅತ್ಯವಶ್ಯ ಆಗಿದೆ. ನಮ್ಮ ಮಕ್ಕಳಿಗೆ ಇವತ್ತು ಎಲ್ಲ ಆರೋಗ್ಯ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದರೆ ನಮಗೆ ದೇಹಗಳೇ ಸಿಗ್ತಾ ಇಲ್ಲ. ಈಗ ನಾವು ಏನಂದರೆ ಒಂದು ಮಾಡೆಲ್ ಆಗಿ ರೋಬೋಟಿಕ್ ತೋರಿಸುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಮುಖಾಂತರ ನಾವು ಅವರಿದ್ದಾಗ ಒಂದು ದೇಹದಾನ ಶಿಬಿರ ಮಾಡಿದ್ಮೇಲೆ ಈಗ ಅನೇಕ ಜನರು ದೇಹದಾನ ಕೂಡ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ನನಗೆ ಯಾಕೆ ಇವತ್ತು ಒಪ್ಕೊಂಡೆ ಅಂತಂದರೆ, ನಾನು ಇವತ್ತೇನಾದರೂ ಒಂದು ದಿಕ್ಸೂಚಿಯಾಗಿ ದೊಡ್ಡ ಸೇವಕನಾಗಿ ಎಲ್ಲರ ಹೃದಯದಲ್ಲಿ ಇದ್ದೀನಿ ಅಂದರೆ ಅದು ಚೇಂಬರ್ ಆಫ್ ಕಾಮರ್ಸ್ನ ಪುಣ್ಯ. ಶ್ರೀಮತಿ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ನ ಉಪಾಧ್ಯಕ್ಷರಾದ ಆನಂದ ದಂಡೋತಿ ಅವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದರು. ಶರಣಬಸಪ್ಪ ಪಪ್ಪ ಹಾಗೂ ಇಡೀ ತಂಡದ ಪ್ರಯತ್ನದಿಂದ ಆರಂಭವಾಗಿರುವ ಉಚಿತ ಡಯಾಲಿಸಿಸ್ ಕೇಂದ್ರವು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ದೊರೆತ ಅಮೂಲ್ಯ ಕೊಡುಗೆಯಾಗಿದೆ ಎಂದು ಹೇಳಿದರು. ಸಮಾಜಮುಖಿ ಕಾರ್ಯಗಳಿಗೆ ನಿರಂತರವಾಗಿ ಉದಾರ ನೆರವು ನೀಡುತ್ತಿರುವ G99 ಗ್ರೂಪಿನ ಸೇವೆಯನ್ನು ಶ್ಲಾಘಿಸಿದರು. The fact that more than 100 donors participate every year shows the trust, commitment and inspiration created by his leadership. On behalf of all of us, I sincerely congratulate and thank you Sharan Papa for his continuous dedication to his noble cause. Another great achievement of his initiative is our dialysis center, which has been successfully serving people for the last 6 years. This is a wonderful service to society and major credit goes to Sharan Papa for taking the initiative and supporting this important cause. I would also like to appreciate the G99 group, which is always ready to help people through tan, man and dhan. Whether it is medical emergency, financial difficulty or any other problem, the G99 members come forward to support people. This spirit of service is also a great credit to Sharan Papa's ವಂದನಾರ್ಪಣೆ ಸಲ್ಲಿಸಿದ KKCCI ಗೌರವ ಕಾರ್ಯದರ್ಶಿ ಶಿವರಾಜ್ ವಿ ಇಂಗನಶೆಟ್ಟಿ, KKCCIನಲ್ಲಿ ಈ ವರ್ಷದ 80ನೇ ಸ್ವಾತಂತ್ರ್ಯೋತ್ಸವ ವಿಶೇಷವಾಗಿದ್ದು G99 ಗ್ರೂಪ್ ಹಾಗೂ ಶ್ರೀಮತಿ ಪೂರ್ಣಿಮಾ PM ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಆಯೋಜಿಸಿರುವುದು ಸ್ವಾತಂತ್ರ್ಯೋತ್ಸವಕ್ಕೆ ಮತ್ತಷ್ಟು ಅರ್ಥಪೂರ್ಣತೆ ತಂದಿದೆ ಎಂದರು. ಈ ರಕ್ತದಾನ ಶಿಬಿರಕ್ಕೆ ಅಗತ್ಯ ಸಹಕಾರ ಮತ್ತು ಸೇವೆ ನೀಡಿದ HK ಸೊಸೈಟಿಯ ಬಸವೇಶ್ವರ ಆಸ್ಪತ್ರೆಯ ರಕ್ತನಿಧಿ ತಂಡಕ್ಕೆ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸಿದರು.
ಜೊತೆಗೆ ರಕ್ತದಾನ ಮಾಡಿದ ಎಲ್ಲ ರಕ್ತದಾನಿಗಳಿಗೆ, ವೈದ್ಯಕೀಯ ಸಿಬ್ಬಂದಿಗೆ, ಅತಿಥಿಗಳಿಗೆ, ಸಂಘಟಕರಿಗೆ, ಕೆಕೆಸಿಸಿಐನ ಸದಸ್ಯರಿಗೆ ಹಾಗೂ ಸ್ವಯಂ ಸೇವಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ನಮ್ಮ ಚೇಂಬರ್ ಅಲ್ಲಿ ನಡೀತಾ ಇದೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್. ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹಾಗೂ G99 ಮತ್ತು ಪೂರ್ಣಿಮಾ ಎಂ ಬಿರಾದರ್ ಚಾರಿಟೇಬಲ್ ಡಯಾಲಿಸಿಸ್ ಸೆಂಟರ್ ಸಹಯೋಗದೊಂದಿಗೆ ಮತ್ತು ಇದರದ ಕಾರಣಭೂತರಾದ ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ ಪಪ್ಪ ಮತ್ತು ಅವರ ಟೀಮ್ ತಂಡಕ್ಕೆ ಇವತ್ತು ನಮ್ಮ ಚೇಂಬರ್ ಜೊತೆ ಒಂದು ಮೀನಿಂಗ್ಫುಲ್ ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕಂತ ಇವತ್ತೊಂದು ಅವರು ಏನು ಅಸೋಸಿಯೇಷನ್ ನಾನು ಜಾಯಿಂಟ್ಲಿ ಮಾಡ್ಬೇಕಂದ್ರೆ ಅವರಿಗೆ ತುಂಬ ಧನ್ಯವಾದಗಳು. ಪೂರ ಅಧ್ಯಕ್ಷರಿಗೆ ಮತ್ತೆ ಪೂರ ಟೀಮಿಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದೇ ಕೂಗಿಗೆ ಮತ್ತೆ ಒಂದೇ ಫೋನಿಗೆ ಬಂದಂತ ನಮ್ಮ ಚೀಫ್ ಗೆಸ್ಟ್ ಆದ ಉಮೇಶ್ ಶೆಟ್ಟಿ ಅಣ್ಣವರಿಗೆ ಕೂಡ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಮತ್ತೆ ಗೆಸ್ಟ್ ಆಫ್ ಆನರ್ ಇವತ್ತು ಪ್ರೊಫೆಸರ್ ವಿಜಯ್ ಕಟ್ಟಿಮನಿ ಸರ್ ಅವರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಾನು ಜಾಸ್ತಿ ಗೆಸ್ಟ್ ಆಗಿ ಅಥವಾ ಮಾತಾಡೋಕ್ಕೆಂದು ಹೋಗಲ್ಲ. ಆಕ್ಚುಲಿ ನಾನು ಒಬ್ಬ ಟೀಚರ್ ಆಗಿ ಗೌರ್ಮೆಂಟ್ ಸರ್ವೆಂಟ್ ಆಗಿ ಪ್ರೊಫೆಸರ್ ಆಗಿ ರಿಸೈನ್ ಮಾಡಿ ನನ್ನದೇ ಆದ ಸಣ್ಣ ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು 8, 9, 10ನೇ ತರಗತಿಗಳಿಗೆ CBSE ಅಂಡ್ ಸ್ಟೇಟ್ ಟ್ಯೂಷನ್ ಮಾಡ್ತಾ ಇರ್ತೀನಿ. ಈ ನಾನು ಬ್ಲಡ್ ಡೊನೇಷನ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂದರೆ 1992 ಇಂದ ಸ್ಟಾರ್ಟ್ ಆಯಿತು ನನಗೆ. ರೈಟ್ ನೌ ಯು ಇಮ್ಯಾಜಿನ್, ನಾವು ಹುಟ್ಟಿದ್ದು 1968 ಹುಟ್ಟಿದ್ದೀನಿ. ಈಗ ನನ್ನ ಏಜ್ ಆಲ್ಮೋಸ್ಟ್ 58. ಎಲ್ಲರೂ ಏನು ಹೆದರ್ತಾರೆ ಅಂದರೆ ರಕ್ತ ಕೊಟ್ಟರೆ ಏನಾದ್ರು ಆಗುತ್ತೇನಪ್ಪ ಅಂತ. ಇಲ್ಲ, ಏನೂ ಆಗೋದಿಲ್ಲ. ಬಿಕಾಸ್ ನಮ್ಮ ರಕ್ತ ಬೆಳೆಯೋದು ಪ್ರತಿ ಒಂದು 100 ದಿನಕ್ಕೆ ಮಾತ್ರ ಅದು ಸೆಲ್ಗಳು ಬದುಕ್ತವೆ. The blood donation is so important. The much you donate the blood, the much you are healthy. Immune system ಬೆಳೆಯುತ್ತೆ, ಆರೋಗ್ಯಕರವಾಗಿರ್ತೀರಿ. ಅದರಲ್ಲಿ ಒಂದು ವರ್ಷದಲ್ಲಿ ನೀವು 3 ಸರ್ತಿ ಕೊಡಬಹುದು. ಫಾರ್ ಎವ್ರಿ 4 months you can donate. ಇಲ್ಲಿ ಯಾಕೆ ಕಮ್ಮಿ ಆಗ್ತಿದೆ ಅಂದ್ರೆ ನಾವು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬ್ಲಡ್. ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು 50ಕ್ಕೂ ಹೆಚ್ಚು ಸದಸ್ಯರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಿದರು. ರಕ್ತದಾನಿಗಳ ಈ ಸೇವಾ ಮನೋಭಾವವು ಅಮೂಲ್ಯ ಜೀವಗಳನ್ನು ಉಳಿಸುವ ಮಾನವೀಯ ಕಾರ್ಯಕ್ಕೆ ಮಾದರಿಯಾಯಿತು. ಕೆಕೆಸಿಸಿಐ ಆರೋಗ್ಯ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಮೊಜಮ್ ಅಲಿ ಕಾರ್ಯಕ್ರಮವನ್ನು ನಿರೂಪಿಸಿ ಸಮನ್ವಯಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕೆಕೆಸಿಸಿಐ ಉಪಾಧ್ಯಕ್ಷರಾದ ಕೇದಾರ್ ರಘೋಜಿ, ಜಂಟಿ ಕಾರ್ಯದರ್ಶಿ ಗಿರೀಶ್ ಅನ್ಕಲ್, ಅಭಿಜಿತ್ ಪಡಶೆಟ್ಟಿ, ಆನಂದ್ ಹೊಳಕುಂದಿ, ದಿನೇಶ್ ಪಾಟೀಲ್, ಲಿಂಗರಾಜ್ ಭಾವಿಕಟ್ಟಿ, ಜಗದೀಶ್ ಪಾಟೀಲ್, ರಾಜಶೇಖರ್ ದುಖಂದಾರ್, ಸಂತೋಷ್ ನಂದ್ಯಾಳ್, ಶರಣಬಸಪ್ಪ ಜೇವರ್ಗಿ, ಮಂಜುನಾಥ ಜೇವರ್ಗಿ, ಅನುದೀಪ್ ದಂಡೋತಿ, ಪ್ರಶಾಂತ್ ಗುಡ್ಡ, ಮಲ್ಲಿಕಾರ್ಜುನ್ ಹಲಪ್ಪ, ರಾಜು ನಾಗೂರ್, ಸಿದ್ದು ಐನಾಪುರ್, ಬಸವರಾಜ್ ದತ್ತರ್ಗಿ ಸೇರಿದಂತೆ ಕೆಕೆಸಿಸಿಐ ಸದಸ್ಯರು, G99 ಗ್ರೂಪ್ ಹಾಗೂ ಡಯಾಲಿಸಿಸ್ ಸೆಂಟರ್ನ ಪದಾಧಿಕಾರಿಗಳು, ರಕ್ತದಾನಿಗಳು ಮತ್ತು ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ರಕ್ತದಾನ ಮಹಾದಾನ, ನಾವು ನೀಡುವ ರಕ್ತ ಮತ್ತೊಬ್ಬರ ಜೀವಕ್ಕೆ ಆಸರೆಯಾಗಲಿ ಎಂಬ ಸಂದೇಶದೊಂದಿಗೆ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಕಲಬುರಗಿ ನಗರದ ಬಾಲಗಂಗಾಧರ ತಿಲಕ್ ಚೌಕ್ನಲ್ಲಿ ಇಂದು ಬಡಾವಣೆಯ ಹಿರಿಯ ನಾಗರಿಕರು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಧ್ವಜಾರೋಹಣವನ್ನ ನೆರವೇರಿಸಿದರು. ಕಲಬುರಗಿ ನಗರದ ಬಾಲಗಂಗಾಧರ್ ತಿಲಕ್ ಚೌಕ್ ವತಿಯಿಂದ 80ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯ ವ್ಯಕ್ತಿಗಳಾದ ಜಾಫರ್ ಹುಸೇನ್, ಅಂಬಾರಾಯ್ ಕಲ್ಶೆಟ್ಟಿ ಮತ್ತು ಶಶಾಂಕ್ ರೋಜಾಕರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಡಾವಣೆಯ ಸದಸ್ಯರಾದ ಕುಮಾರ್ ಕಲ್ಶೆಟ್ಟಿ, ರಮೇಶ್ ಕಲ್ಶೆಟ್ಟಿ, ದೌಲತ್, ಸುರೇಖಾ ಕಲ್ಶೆಟ್ಟಿ, ಕರವೇ ನಗರ ಅಧ್ಯಕ್ಷರಾದ ಶರಣು ದ್ಯಾಮ, ಸ್ವರೂಪ್ ರೆಡ್ಡಿ, ಇಲಿಯಾಸ್, ಪ್ರಜ್ವಲ್ ರೆಡ್ಡಿ, ಶರಣ ರೆಡ್ಡಿ, ಕಾಶಿಫ್, ಮಲ್ಲು ಕಲ್ಶೆಟ್ಟಿ, ಅಭಿಷೇಕ್ ಕಲ್ಶೆಟ್ಟಿ, ಕೌಶಿಕ್, ಪ್ರಶಾಂತ್ ಬಾಚನಹಳ್ಳಿ, ತನಿಷ್ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವೆಲ್ಲರೂ ಬಡವಣೆದಾರರು ಎಲ್ಲ ಕೂಡಿ 80 ವರ್ಷದ ಗಣತನ ದಿವಸ ಆಚರಣೆ ಮಾಡ್ಲಿಕ್ಕತ್ತಿದ್ದೆವು. ಎಲ್ಲರ ನಮ್ಮ ಬಡವಣೆದಾರ ಬಾಲ್ ಗಂಗಾಧರ್ ತಿಲಕ್ ಚೌಕ್ಲಿಂದ ಬಂದು ಎಲ್ಲ ರಾಷ್ಟ್ರಧ್ವಜ ಏರಿಸಿದ್ದೆವು. ನಾಡಿನ ಸಮಸ್ತ ಜನತೆಗೆ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಬಡಾವಣೆಯಾದ ಬಾಲ್ ಗಂಗಾಧರ್ ತಿಲಕ್ ಚೌಕ್ ಬಡಾವಣೆಯಲ್ಲಿ ಇಂದು ಎಲ್ಲ ಹಿರಿಯ ಮುಖಂಡರ ಜೊತೆಗೂಡಿ ಮತ್ತು ಮಕ್ಕಳ ಜೊತೆಗೂಡಿ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ಏರಿಯಾ ಹಿರಿಯ ವ್ಯಕ್ತಿಗಳಾದಂತಹ ಜಾಫರ್ ಅಂಕಲ್, ಅಂಬಾರಾಯ್ ಕಲ್ಶೆಟ್ಟಿ ಅವರು ಮತ್ತು ಕೃಷ್ಣ ಅವರು ಮತ್ತು ಪ್ರಶಾಂತ್ ಅವರು, ಸ್ವಾಮಿ ಅಂಕಲ್, ದೌಲತಣ ಹಾಗೂ ನಮ್ಮ ಹಿರಿಯ ವ್ಯಕ್ತಿಗಳು ಮತ್ತೆ ಬಡಾವಣೆಯ ಮಕ್ಕಳು
ವಿಜೃಂಭಣೆಯಿಂದ ಈ ಬಾರಿ ಸ್ವಾತಂತ್ರ್ಯ ದಿನವನ್ನು ಬಹಳ ವಿಜೃಂಭಣೆಯಿಂದ ಜರುಗಿಸಿದೆವು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಜುಡಿಯೋ ಎದುರುಗಡೆಯ PNT ಕಾಲೋನಿಯಲ್ಲಿನ ದರ್ಶನ್ ಪ್ಲಾಜಾದಲ್ಲಿ ಇರುವ ಮಣಿಕಂಠ ಆಪ್ಟಿಕಲ್ನಲ್ಲಿ ಇಂದು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಪ್ರಭುಗೌಡ BL ಮತ್ತು ಡಾಕ್ಟರ್ ಮಾಲಿನಿ PL ಅವರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಭೋರುಕಾ ನೇತ್ರಾಲಯ ಕಲಬುರಗಿಯ ವತಿಯಿಂದ ಮಣಿಕಂಠ ಆಪ್ಟಿಕಲ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಪರಮ ಪೂಜ್ಯ ದಾಸೋಹ ಬ್ರಹ್ಮ ಶಿವಾಚಾರ್ಯ ರತ್ನ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ವಿಶ್ವಾರಾಧ್ಯ ಸಿದ್ಧ ಸಂಸ್ಥಾನ ಮಠ ಸುಕ್ಷೇತ್ರ ಅಬ್ಬೆ ತುಮಕೂರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ನೇತ್ರ ತಪಾಸಣಾ ಶಿಬಿರವು ದಿನಾಂಕ 15ನೇ ಆಗಸ್ಟ್ 2026ರಂದು ಬೆಳಿಗ್ಗೆ 9:30ರಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ PNT ಕಾಲೋನಿಯ ಜುಡಿಯೋ ಎದುರುಗಡೆ ಇರುವ ದರ್ಶನ್ ಪ್ಲಾಜಾದಲ್ಲಿನ ಅಂಗಡಿ ಸಂಖ್ಯೆ 19ರಲ್ಲಿ ಇರುವ ಮಣಿಕಂಠ ಆಪ್ಟಿಕಲ್ಸ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಮೋತಿ ಬಿಂದು, ಕಣ್ಣಿನ ಮಸುಕಾದ ದೃಷ್ಟಿ, ಕಣ್ಣಿನಿಂದ ನೀರು ಬರುತ್ತಿರುವುದು, ದೂರದ ಮತ್ತು ಸಮೀಪದ ದೃಷ್ಟಿದೋಷ, ಕಣ್ಣಿನ ಉರಿ, ಕೆಂಪಾಗುವುದು ಸೇರಿದಂತೆ ವಿವಿಧ ಕಣ್ಣಿನ ಸಮಸ್ಯೆಗಳ ತಪಾಸಣೆ ಹಾಗೂ ತಜ್ಞ ವೈದ್ಯರಿಂದ ಸಲಹೆ ನೀಡಲಾಯಿತು. ಅಗತ್ಯವಿರುವ ರೋಗಿಗಳಿಗೆ ಅತಿ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆಯ ಸೌಲಭ್ಯವನ್ನು ಒದಗಿಸಲಾಯಿತು. ಈ ಶಿಬಿರದಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಅತಿ ಹೆಚ್ಚು ರಿಯಾಯಿತಿ ದರದಲ್ಲಿ ಕ್ಯಾಟ್ರಾಕ್ಟ್ ಅಂದರೆ ಮೋತಿಬಿಂದು ಶಸ್ತ್ರಚಿಕಿತ್ಸೆ, ಅತಿ ಹೆಚ್ಚು ರಿಯಾಯಿತಿ ದರದಲ್ಲಿ ಟೆರಿಜಿಯಂ ಶಸ್ತ್ರಚಿಕಿತ್ಸೆ ಮತ್ತು ನೇತ್ರ ತಜ್ಞರಿಂದ ಸಲಹೆ ಹಾಗೂ ಮಾರ್ಗದರ್ಶನ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಣಿಕಂಠ ಆಪ್ಟಿಕಲ್ಸ್ ನ ಮಾಲೀಕರಾದ ಶಿವರಾಜ್ ವಾರಿಕ್ ಸೇರಿದಂತೆ ಬರುಕಾ ನೇತ್ರಾಲಯದ ತಜ್ಞ ವೈದ್ಯರ ತಂಡ ಹಾಗೂ ಮಣಿಕಂಠ ಆಪ್ಟಿಕಲ್ಸ್ ನ ಇತರೆ ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಮತ್ತು ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮೆ ಡಾಕ್ಟರ್ ಗಂಗಾಧರ ಮಹಾಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮಣಿಕಂಠ್ ಆಪ್ಟಿಕಲ್ಸ್ ವತಿಯಿಂದ ನಮ್ಮ ಶಿವರಾಜ್ ವಾರಿಕ್ ಸಹೋದರರಾದ ಶಿವರಾಜ್ ವಾರಿಕ್ ಅವರು ಏನು ಮಣಿಕಂಠ್ ಆಪ್ಟಿಕಲ್ಸ್ ವತಿಯಿಂದ ಆಯೋಜಿಸಿದ ಇವತ್ತು ಉಚಿತ ನೇತ್ರ ತಪಾಸಣೆ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಯೋಜಿಸಿದ್ದಾರೆ. ಈ ನೇತ್ರ ತಪಾಸಣೆಗೆ ಸುಮಾರು ದೂರದ ಒಂದು 100-150 ಕಿಲೋಮೀಟರ್ ಯಾದಗಿರಿ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ. ತಮಗೆ ಶಿವರಾಜ್ ವಾರಿಕ್ ಅವರೇ ತಮಗೆ ಧನ್ಯವಾದಗಳು. ಯಾಕಂದ್ರೆ ನಿಮ್ಮಿಂದ ಜನರಿಗೆ ಅನುಕೂಲವಾಗುತ್ತಿದೆ. ಮುಂದೇನು ಕೂಡ ಈ ನೇತ್ರ ತಪಾಸಣೆ ಮುಂದೆ ಈಗ ಏನ್ರೆ ಪರಿ ಬಂದಿತ್ತಂದ್ರೆ ಅವ್ರು ಆಪರೇಷನ್ ಹೋದ್ರೆ ಅವರಿಗೆ ಅನುಗ್ರಹ ಆಸ್ಪತ್ರೆಯಲ್ಲಿ 50% ಆಫ್ ಇವತ್ತೇನು ಟೆಸ್ಟ್ ಮಾಡ್ಕೊಂಡು ಹೋದ್ರು. ಇದು ಮತ್ತೆ ಕಾರ್ಡ್ 1 ತಿಂಗಳ ತನಕ ವ್ಯಾಲಿಡ್ ಇರ್ತದೆ. ಸೊ ಧನ್ಯವಾದಗಳು ಶಿವರಾಜ್ ವಾರಿಕ್ ಅವರೇ ಮತ್ತು ಅಭಿನಂದನೆಗಳು. ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ PNT ಕಾಲೋನಿ ಹತ್ತಿರ ಇರುವ ಮಣಿಕಂಠ ಆಪ್ಟಿಕಲ್ಸ್ ಅಲ್ಲಿ ಇವತ್ತಿನ ದಿವಸ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಹಾಗೂ ಮಣಿಕಂಠ ಆಪ್ಟಿಕಲ್ಸ್ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ಇದರ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನತೆ, ನಗರ ಜನತೆ ಎಲ್ಲರೂ ಪಡೆದುಕೊಳ್ಬೇಕು. ಯಾಕಂದ್ರೆ ನಮ್ಮ ಹತ್ರ ಇನ್ಶೂರೆನ್ಸ್ ಕೂಡ ಇದಾವೆ. ಹೆಲ್ತ್ ಇನ್ಶೂರೆನ್ಸ್ ನಿಂದ ನಾವು ಉಚಿತವಾಗಿ ಅವರಿಗೆ ಕಣ್ಣಿನ ಆಪರೇಷನ್ ಕೂಡ ಮಾಡಿಸ್ತೀವಿ. ಯಾವತ್ತು ಏನದ ಬಂದು ಇಲ್ಲಿ ನಮ್ಮ ಮಣಿಕಂಠ ಆಪ್ಟಿಕಲ್ಸ್ ಹತ್ರ ಬಂದು ತಾವೆಲ್ಲ ಬಂದು ಕಾಂಟ್ಯಾಕ್ಟ್ ಮಾಡ್ರಿ, ಅದ್ರ ಸದುಪಯೋಗ ಪಡ್ಕೊಳ್ರಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಮಾಧ್ಯಮ ಮುಖಾಂತರ ತಮ್ಮೆಲ್ಲ ಕೇಳ್ತಾ ಇದ್ದೀನಿ. ಮೊದಲನಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ಮಣಿಕಂಠ ಆಪ್ಟಿಕಲ್ಸ್ ಅಲ್ಲಿ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಂಯುಕ್ತ ಅಕ್ಷರದಲ್ಲಿ ಉಚಿತ ನೇತ್ರ ತಪಾಸಣೆಗಳು ಇಟ್ಕೊಂಡಿದ್ವಿ. ಇವತ್ತಿನ ದಿನ ಅಬ್ಬೆ ತುಮಕೂರು ಮುತ್ತವರು ಬರ್ಡೇ ಇದ್ದ ಸಲುವಾಗಿ ಉಚಿತ ತಪಾಸಣೆ ಹಚ್ಕೊಂಡಿದ್ವಿ. ಸೊ ಆದ ಕಾರಣ ಇವತ್ತಿನ ದಿನ ಎಲ್ಲರೂ ಸುಮಾರು ಜನ ಬೆಳಗ್ಗೆ 9 ಗಂಟೆಗೆ ಚಾಲು ಆಗಿದ್ದು ಇಲ್ಲಿ ತನಕ ಒಂದು 100-150 ಜನ ಬಂದು ತೋರ್ಸ್ಕೊಂಡು ಹೋಗ್ಯಾರ. ಸುತ್ತಮುತ್ತಲಿನ ಜನ ಅವರ ತೊಳಗೆ ಇನ್ನು ಸಾಯಂಕಾಲ 4 ಗಂಟೆವರೆಗೆ ಇರುತ್ತದೆ. ಎಲ್ಲರೂ ಬಂದು ಇದ್ರ ಫ್ರೀ ಕ್ಯಾಂಪ್ ಅನ್ನು ಸದುಪಯೋಗ ಪಡಿಸ್ಬೇಕು. ನೋಡ್ರಿ ಇವತ್ತು ದಿನ ನಿಮಗೆ ಕಣ್ಣಿಂದ ತಪಾಸಣೆ ಉಚಿತ ಇರ್ತದೆ. ಇವತ್ತಿನ ದಿನ ಕಣ್ಣಿನ ಪೊರೆ ಎಲ್ಲ ಬಂದಿದ್ದವರಿಗೆಲ್ಲ ರಿಯಾಯಿತಿ ದರದಲ್ಲಿ ಅತಿ ಹೆಚ್ಚು ಕಡಿಮೆ ರಿಯಾಯಿತಿ ದರದಲ್ಲಿ ಆಪರೇಷನ್ ಅನುಗ್ರಹ ಹಾಸ್ಪಿಟಲ್ ಕಡೆಯಿಂದ ನಮ್ಮ ಕಡೆಯಿಂದ ಇಟ್ಕೊಂಡಿದ್ವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್ ಶ್ರೀ ಸುಮಂಗಲಿ
ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.